ಯಾವುದೋ ಇದು ಕೋಟಾ ನೋಟು? ಯಾರು ಕೊಟ್ರು ನಿಂಗೆ? ಅದು ಕೋಟಾ ನೋಟ್ ಅಂದ್ರೆ ನನಗೆ ನಂಬಕ್ಕೆ ಆಗ್ತಿಲ್ಲ ಕಣೋ. ಮೊದಲು ಅದನ್ನ ಯಾರು ಕೊಟ್ರು ಅಂತ ಹೇಳು. ಆದಿತ್ಯ ಸರ್ರೋ. ಆದಿತ್ಯ ಸರ? ಅವ್ರು ಯಾಕೋ ನಿನಗೆ ಕೋಟಾ ನೋಟ್ ಕೊಟ್ರು? ನನಗೆ ಕೊಡ್ಲಿಲ್ಲ ಕಣೋ, ಸಂಸ್ಕೃತಿ ಇವೆಂಟ್ಸ್ ಅಭಿ ಇದಾನಲ್ವಾ. ಹೌದು, ಇತ್ತೀಚೆಗಷ್ಟೇ ಅವ್ರಿಗೆ ಯಾವುದೋ ಗೌರ್ಮೆಂಟ್ ಇವೆಂಟ್ ಸಿಕ್ಕಿದೆಯಂತಲ್ಲ. ಆ ಇವೆಂಟ್ ಕಿತ್ಕೊಳ್ಳೋಕೆ ಆದಿತ್ಯ ಅವರು ಪ್ಲಾನ್ ಮಾಡಿದ್ರು. ಏನೋ ಪ್ಲಾನ್ ಮಾಡಿದ್ದು? ಇವತ್ತು ಆದಿತ್ಯ ಸರ್ರು ನನಗೆ ಸ್ವಲ್ಪ ಕ್ಯಾಶ್ ಕೊಟ್ಟು ಅಭಿ ಹತ್ರ ಹೋಗಕ್ಕೆ ಹೇಳಿದ್ರು. ನಾನು ಅಭಿಗೆ ಈವೆಂಟ್ ಮಾಡಬೇಕು ಅಂತ ಹೇಳಿ ಆ ದುಡ್ಡನ್ನ ಅಡ್ವಾನ್ಸ್ ಹಾಕೊಟ್ಟು ಅದರಲ್ಲಿ 2 ಲಕ್ಷ ಎತ್ಕೊಂಡ್ಬಿಟ್ಟೆ. ಇದೇ ಕಣೋ ಆ ದುಡ್ಡು. ಅಂದ್ರೆ ನಿನ್ನ ಹತ್ರ ಕೋಟಾ ನೋಟ್ ಕಳಿಸಿದ ಆದಿತ್ಯ ಸರ ಅಭಿನ ಅರೆಸ್ಟ್ ಮಾಡಿಸ್ಬೇಕು ಅಂತಿದ್ದಾರೆ ಅನ್ಸುತ್ತೆ. ದೊಡ್ಡ ಪ್ಲಾನ್ ಮಾಡಿದ್ದಾರೆ ಕಣೋ. ದೊಡ್ಡವ್ರ ಜಗಳ ನಮ್ಗೆ ಯಾಕೆ, ನಡಿ ಹೋಗೋಣ. ಯಾರೋ ನೀವು? ಏಯ್, ಅಭಿ ಅವ್ರ ವೈಫ್ ಕಣೋ, ನಡಿ ಹೋಗೋಣ, ನಡಿ ನಡಿ. ಏಯ್ ನಿಂತ್ಕೊಳ್ಳಿ, ನಿಂತ್ಕೊಳ್ಳಿ. ಈ ವಿಷಯನ ಈಗಲೇ ಅವ್ರಿಗೆ ಹೇಳ್ಬೇಕು. ಇವ್ರು ಯಾಕೆ ಫೋನ್ ತೆಗಿತಿಲ್ವಲ್ಲ? ಭಾವನೆಗೆ ಮಾಡೋಣ. ಭಾವ ಕೂಡ ಫೋನ್ ಲಿಫ್ಟ್ ಮಾಡ್ತಿಲ್ಲ. ಈಗೇನ್ ಮಾಡ್ಲಿ? ಈಗಲೇ ಆಫೀಸಿಗೆ ಹೋಗೋದು ಒಳ್ಳೇದು. ಇಷ್ಟೊತ್ತಿಗಾಗಲೇ ಅಭಿ ಆಫೀಸ್ಗೆ ಪೊಲೀಸರು ಹೋಗಿರ್ತಾರೆ, ಮೀಡಿಯಾ ಕೂಡ ಹೋಗಿರುತ್ತೆ. ಪೊಲೀಸರು ಅಭಿನ ಅರೆಸ್ಟ್ ಮಾಡೋದು, ಮೀಡಿಯಾದಲ್ಲಿ ಲೈವ್ ಟೆಲಿಕಾಸ್ಟ್ ಮಾಡೋದು, ಆ ಅಭಿ ಮರ್ಯಾದೆ ಹೋಗೋದು, ಸಂಸ್ಕೃತಿ ಇವೆಂಟ್ಸ್ ಮುಳುಗ್ ಹೋಗೋದು ಎಲ್ಲ ಟಿ ವಿಲಿ ಬರುತ್ತೆ. ಅದಾದಮೇಲೆ ಈವೆಂಟ್ಸ್ ಬಿಸ್ನೆಸ್ನಲ್ಲಿ ನಾನೇ ಕಿಂಗ್. ಸ್ವಲ್ಪ ಬೇಗ ಹೋಗಿ. ಇವ್ರು ಯಾಕೆ ಫೋನ್ ಲಿಫ್ಟ್ ಮಾಡ್ತಿಲ್ಲ? ಭಾವ ಕೂಡ ಲಿಫ್ಟ್ ಮಾಡ್ತಿಲ್ವಲ್ಲ? ಅಣ್ಣ, ಸ್ವಲ್ಪ ಫಾಸ್ಟ್ ಆಗಿ ಹೋಗಿ, ಅರ್ಜೆಂಟು. ಎಕ್ಸ್ಕ್ಯೂಸ್ ಮೀ. ಏನೇ ಸಾಹೇಬ್ರ ಈ ಕಡೆ ಬಂದ್ರಿ? ನಿಮ್ಮ ಬಗ್ಗೆ ನಮಗೊಂದು ಇನ್ಫಾರ್ಮೇಷನ್ ಬಂದಿದೆ. ನಿಮ್ಮ ಆಫೀಸ್ ಸರ್ಚ್ ಮಾಡಬೇಕು. ಯಾವುದರ ಬಗ್ಗೆ ಸರ್? ನೀವು ಕೋಟಾ ನೋಟ್ ಪ್ರಿಂಟ್ ಮಾಡ್ತಿದ್ದೀರಾ ಅಂತ ಗೊತ್ತಾಗಿದೆ. ಕೋಟಾ ನೋಟಾ? ನಮ್ಮ ಆಫೀಸಲ್ಲಿ ಅಂಥದ್ದೇನೂ ನಡೀತಾ ಇಲ್ಲ ಸಾಹೇಬ್ರೆ. ಸಾರಿ, ನಾವು ಸರ್ಚ್ ಮಾಡಬೇಕು. ನಮ್ಮ ಆಫೀಸಲ್ಲಿ ಏನು ಕೋಟಾ ನೋಟ್ ಅಭಿ? ಇವ್ರಿಗೆ ಯಾರು ಇನ್ಫಾರ್ಮೇಶನ್ ಕೊಟ್ಟಿದ್ದು? ಅಣ್ಣ, ಅವ್ರ ಡ್ಯೂಟಿ ಅವ್ರು ಮಾಡಲಿಬಿಟ್ಟು. ಸಾಹೇಬ್ರೆ, ನಿಮ್ಮ ಡ್ಯೂಟಿ ನೀವು ಮಾಡ್ಕೊಳ್ಳಿ. ಕಾನ್ಸ್ಟೇಬಲ್ಸ್ ಸರ್, ಸರ್ಚ್ ಮಾಡಿ. ಸರಿ ಸರ್.
ಅಭಿ ಮೀಡಿಯಾದವರು ಬರ್ತಾ ಇದ್ದಾರೆ. ಅಭಿ ಅವರೇ, ನಿಮ್ಮ ಆಫೀಸಲ್ಲಿ ಫೇಕ್ ಕರೆನ್ಸಿ ಇದೆಯಂತೆ. ನೀವು ಈ ಕೋಟಾ ನೋಟ್ ದಂಧೆನ ಯಾವತ್ತಿಂದ ಮಾಡ್ತಿದ್ದೀರಾ? ನಿಮ್ಗೆ ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ನಾವಂತವ್ರಲ್ಲ ಸರ್. ಬ್ರೀಫ್ ಕೇಸ್ ಸಿಕ್ತು. ತಗೊಂಡು ಬನ್ನಿ ಇಲ್ಲಿ. ಮಿಸ್ಟರ್ ಅಭಿ, ಈ ಬ್ರೀಫ್ ಕೇಸ್ ನಿಮ್ದೇನಾ? ನಂದಲ್ಲ ಸರ್, ಒಬ್ಬ ಕ್ಲೈಂಟ್ ಕೊಟ್ಟೋಗಿದ್ದಾರೆ. ಇದರಲ್ಲಿ ಏನಿದೆ ನೀವೇ ನೋಡಿ. ಈ ಫೈಲ್ಸ್ ಯಾವುದು? ಇದು ತುಂಬ ಇಂಪಾರ್ಟೆಂಟ್ ಫೈಲ್ಸ್ ಇದೆ ಅವರೇ, ಅದಕ್ಕೆ ಬ್ರೀಫ್ ಕೇಸಲ್ಲಿ ಭದ್ರವಾಗಿ ಮುಚ್ಚಿಟ್ಟಿದ್ದೀವಿ. ಆಫೀಸ್ ಇಡಿ ಸರ್ಚ್ ಮಾಡಿದ್ರಾ? ಮಾಡಿದ್ವಿ ಸರ್, ಏನೂ ಸಿಗಲಿಲ್ಲ. ಸಾರಿ ಅಭಿ ಅವರೇ, ನಮ್ಗೆ ಯಾರೋ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ನಮ್ಮ ಟೈಮ್ ನಿಮ್ಮ ಟೈಮ್ ಕೂಡ ವೇಸ್ಟ್ ಆಯಿತು. ಇಟ್ಸ್ ಓಕೆ ಎಸ್ ಅವರೇ, ನಿಮ್ಮ ಡ್ಯೂಟಿ ನೀವು ಮಾಡಿದ್ದೀರಾ. ಸಾರಿ ಸರ್, ನಾವು ಆತರ ಪಟ್ವಿ. ಐ ಆಮ್ ವೆರಿ ಸಾರಿ ಸರ್. ಓಕೆ, ಇದನ್ನೆಲ್ಲ ಮರ್ತ್ಬಿಡಿ. ನಿಮ್ಮ ವರ್ಕ್ನ ನೀವು ಸ್ಟಾರ್ಟ್ ಮಾಡಿ. ಗೋ. ಆಯಿತು ಸರ್. ಏನಭಿ ಇದೆಲ್ಲ? ಹೇಳಿದ್ನಲ್ಲಣ್ಣ, ನಮ್ಮನ್ನು ತಡೆಯೋದಕ್ಕೆ ನಮ್ಮ ರೈವಲ್ಸ್ ಎಷ್ಟು ಸಂಚು ಮಾಡ್ತಾರೆ ಅಂತ. ಥ್ಯಾಂಕ್ ಯು ಹೊಸೋರೆ, ಟೈಮ್ಗೆ ಸರಿಯಾಗಿ ಕಾಲ್ ಮಾಡಿ ಕಂಪ್ನಿ ಮರ್ಯಾದೆನ ಕಾಪಾಡಿದ್ದೀರಾ. ಅಮ್ಮ ಬಸ್ಸು, ಆಫೀಸಿಗೆ ಪೊಲೀಸ್ ಬರ್ತಾ ಇದಾರೆ ಅಂತ ಹೇಗೆ ಗೊತ್ತಾಯ್ತು? ಡಿಡಿ ಕಟ್ಟೋದಕ್ಕೆ ನಾನು ಬ್ಯಾಂಕಿಗೆ ಹೋದಾಗ ವಿಷಯ ಗೊತ್ತಾಯ್ತು. ಅಂದ್ರೆ ನಿನ್ ಹತ್ರ ಕೋಟಾ ನೋಟ್ ಕಳಿಸಿದ ಆದಿತ್ಯ ಸರ ಅಭಿನ ಅರೆಸ್ಟ್ ಮಾಡಿಸ್ಬೇಕು ಅಂತಿದ್ದಾರೆ ಅನ್ಸುತ್ತೆ. ದೊಡ್ಡ ಪ್ಲಾನ್ ಮಾಡಿದ್ದಾರೆ ಕಣೋ. ಆ ವಿಷಯ ನಿಮಗೆ ಹೇಳಬೇಕು ಅಂತ ಆಟೋದಲ್ಲಿ ಬರ್ತಾ ನಿಮಗೆ ತುಂಬಾ ಸಲ ಫೋನ್ ಮಾಡಿದೆ, ಆದ್ರೆ ನೀವು ಅಭಿ ಅವರು ಲಿಫ್ಟ್ ಮಾಡಲಿಲ್ಲ. ಆಗ ನಾವು ಫೋನ್ ಆಚೆ ಇಟ್ಟು ಕಾನ್ಫರೆನ್ಸಲ್ಲಿದ್ವಿ ಬಸ್ಸು. ಕಾನ್ಫರೆನ್ಸ್ ಮಧ್ಯದಲ್ಲೇ ನಿಂತಿದ್ರಿಂದ ನಮಗೆ ಸಹಾಯ ಆಯ್ತಣ್ಣ. ಅದರಿಂದಲೇ ಹೊಸೂರ್ ಫೋನ್ನ ಅಟೆಂಡ್ ಮಾಡೋಕ್ಕಾಯ್ತು. ಪ್ರತಿಯೊಂದು ಪ್ಲಾನ್ ನಾವು ಪವರ್ ಹೋಯ್ತು. ಸ್ವಲ್ಪ ಹೊತ್ತು ಎಲ್ಲರೂ ಬ್ರೇಕ್ ತಗೊಳ್ಳಿ. ಗೋ ಅಂಡ್ ರಿಲ್ಯಾಕ್ಸ್. ಓಕೆ ಓಕೆ ಯಾ. ಹೊಸೂರು ಕಾಲ್ ಮಾಡ್ತಾ ಇದಾರಲ್ಲ. ಹಾಂ ಹೇಳಿ ಹೊಸೂರೇ, ಡಿ ಕಟ್ಟಿದ್ರಾ? ಏನು ಅಂದ್ರೆ ಇವತ್ತು ನಮ್ಮ ಆಫೀಸ್ಗೆ ಯಾರಾದ್ರೂ ಬಂದು ಈವೆಂಟ್ಗೋಸ್ಕರ ಅಡ್ವಾನ್ಸ್ ಕೊಟ್ರಾ? ಆ ವಿಷಯ ನಿಮ್ಗೇನು ಗೊತ್ತು? ಅದು ಕೋಟಾ ನೋಟು ರೀ. ಅದಕ್ಕೋಸ್ಕರ ಪೊಲೀಸ್ ಅವರು ಮೀಡಿಯಾದವರು ಬರ್ತಿದ್ದಾರೆ. ಈಗಲೇ ಅದನ್ನ ಬಚ್ಚಿಡ್ರಿ.
ಸ್ವಲ್ಪದ್ರಲ್ಲಿ ಎಂತ ಅನಾಹುತ ತಪ್ತು. ವಸು ಫೋನ್ ಮಾಡಿರಲಿಲ್ಲ ಅಂದಿದ್ರೆ, ನೀನು ಕೋಟಾ ನೋಟ್ ಜಾಗದಲ್ಲಿ ಫೈಲ್ಸ್ ಹಿಡ್ದೇ ಇದ್ದಿದ್ರೆ ನಮ್ಮ ಕಂಪ್ನಿ ಮರ್ಯಾದೆ ಪೂರ್ತಿ ಹೋಗ್ತಿತ್ತು. ಗೌರ್ಮೆಂಟಿಂದ ಮಾತು ಕೇಳಬೇಕಾಗಿತ್ತು. ನಾವೆಲ್ಲರೂ ಅರೆಸ್ಟ್ ಆಗ್ತಾ ಇದ್ವಿ. ತುಂಬ ಥ್ಯಾಂಕ್ಸ್ ವಸು. ಇಂಥ ಇವೆಂಟ್ ಮಾಡಬೇಕು ಅಂತ ಆ ರಮೇಶ್ ಅನ್ನೋ ವ್ಯಕ್ತಿ ಬಂದಾಗಲೇ ನನಗೆ ಡೌಟ್ ಬಂದಿತ್ತು. ಆವಾಗಲೇ ನಾನು ಬ್ರೀಫ್ ಕೇಸ್ನ ಚೆಕ್ ಮಾಡಿದ್ದಿದ್ರೆ ಇಷ್ಟೆಲ್ಲ ಆಗ್ತಿರಲಿಲ್ಲ. ಆ ರಮೇಶ್ ಯಾರು ಅಭಿ? ಯಾರೋ ಬೇಕು ಅಂತಾನೆ ಪ್ಲಾನ್ ಮಾಡಿರೋ ಹಾಗಿದೆ. ಅವನು ಯಾರೂ ಅಲ್ಲ ಭಾವ, ಆದಿತ್ಯನ ಕಡೆಯವನು. ನಮಗೆ ಏಟ್ ಕೊಡ್ಬೇಕು ಅಂತ ಹೀಗೆ ಪ್ಲಾನ್ ಮಾಡಿದ್ದಾನೆ. ಅವನು ಪದೇ ಪದೇ ನಮ್ಮ ತಂಟೆಗೆ ಬರ್ತಾ ಇದ್ದಾನೆ ಅಭಿ. ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಹೌದು ರೀ, ಇಲ್ಲಾಂದ್ರೆ ಹೀಗೆ ಪ್ರತಿ ಸಲನೂ ತೊಂದರೆ ಕೊಡ್ತಿರ್ತಾನೆ. ಅವನ ವಿಷಯನ ನಾನು ನೋಡ್ಕೊಳ್ತೇನೆ. ಆ ಅಭಿ ಅರೆಸ್ಟ್ ಆಗಿದ್ದಾನೆ ಅಂತ ಇನ್ನು ಯಾವ ಚಾನೆಲ್ನಲ್ಲೂ ಬ್ರೇಕಿಂಗ್ ನ್ಯೂಸ್ ಯಾಕೆ ಬರ್ತಿಲ್ಲ? ನಾನು ಅರೆಸ್ಟ್ ಆದರೆ ಅಲ್ವಾ? ನೀವು ನನ್ನ ಆಫೀಸಿಗೆ ಯಾಕೆ ಬಂದ್ರಿ? ನಮ್ಮ ಯಜಮಾನ್ರನ್ನ ಟಿವಿಲಿ ನೋಡ್ಬೇಕು ಅಂತ ಆಸೆ ಪಟ್ಟೆ ಅಲ್ವಾ, ಅದಕ್ಕೆ ಸ್ವತಃ ನಾವೇ ಬಂದ್ವಿ. ನಾನು ಯಾಕೆ ಆಸೆ ಪಡ್ಲಿ? ಏನು ಮಾತಾಡ್ತಿದ್ದೀರಾ? ನೀನು ಚೇಲ ರಮೇಶ್ನ ಆಫೀಸಿಗೆ ಕಳಿಸಿ ಮರ್ಯಾದೆ ತೆಗಿಬೇಕು ಅಂದ್ಕೊಂಡಿದ್ದೆ ಅಲ್ವಾ? ರಮೇಶ್ ಯಾರು? ನನಗೆ ಹೊಡಿತೀಯಾ? ಏಯ್ ಹೆಣ್ಣು ಹೆಂಗ್ಸೋ, ನನಗೆ ಹೊಡಿತೀಯಾ? ಲೇಡೀಸ್ಗೆ ರೆಸ್ಪೆಕ್ಟ್ ಕೊಡೋದನ್ನ ಕಲ್ತ್ಕೋ. ಫ್ಯಾಮಿಲಿ ಪೂರ್ತಿ ಬಂದು ನನ್ನ ಮೇಲೆ ದೌರ್ಜನ್ಯ ಮಾಡ್ತಿದ್ದೀರಾ. ಈಗಲೇ ನಿಮ್ಮ ಮೂವರನ್ನು ಪೊಲೀಸರಿಗೆ ಹೇಳಿ ಅರೆಸ್ಟ್ ಮಾಡಿಸ್ತೇನೆ. ಮಾಡಿಸು. ನೀನು ಮಾಡಿರೋ ಕಂತ್ರಿ ಕೆಲಸನ ಅವ್ರಿಗೆ ಹೇಳಿ ನಿನ್ನೆ ಅರೆಸ್ಟ್ ಮಾಡಿಸ್ತೇನೆ. ನಮ್ಮನ್ನ ಡೈರೆಕ್ಟ್ ಆಗಿ ಎದುರಿಸೋ ಧೈರ್ಯ ಇಲ್ಲದೆ ಹಿಂದೆಯಿಂದ ಆಟ ಆಡೋದಕ್ಕೆ ನೋಡ್ತಿದ್ಯಾ? ಅದು ಸಾಲದು ಅಂತ ನಮ್ಮ ಹಾರಿಕಾಗೆ ನಿನ್ನ ಆಫೀಸಲ್ಲಿ ಕೆಲಸ ಕೊಟ್ಟೆ. ಅವಳನ್ನ ಮುಂದಿಡ್ಕೊಂಡು ಒಂದ್ಸಲ ಡಿಸೈನ್ ಕದಿಬೇಕು ಅಂತ ನೋಡಿದೆ, ಇನ್ನೊಂದ್ಸಲ ಟೆಂಡರ್ ಹೊಡಿಬೇಕು ಅಂತ ನೋಡಿದೆ. ಈಗ ಕೋಟಾ ನೋಡಿ ಕಳಿಸಿದ್ಯಾ. ನೀನೇನೇ ಮಾಡಿದ್ರೂ ಎಷ್ಟು ಸಲ ಪ್ರಯತ್ನ ಪಟ್ಟರು ಗೆಲ್ಲಕ್ಕಾಗಲ್ಲ ಆದಿತ್ಯ. ನನ್ನ ಕಂಪ್ನಿನ ನನ್ನ ಫ್ಯಾಮಿಲಿನ ಹೇಗೆ ಕಾಪಾಡ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಇನ್ನೊಂದು ಸಲ ನಮ್ಮ ಮನೆ ತಂಟೆಗಾಗ್ಲಿ ನಮ್ಮ ಕಂಪನಿ ತಂಟೆಗಾಗ್ಲಿ ಬಂದ್ರೆ ಮತ್ತೊಂದ್ಸಲ ಕಪಾಳಕ್ಕೆ ಹೊಡೆದು ಹೇಳಲ್ಲ, ಚಪ್ಪಲಿ ಏಟೆ ಬೀಳುತ್ತೆ. ನಮ್ಮ ಅಬ್ಬಿಗೆ ತಾಳ್ಮೆ ಜಾಸ್ತಿ. ಅದೇ ಕಾರಣಕ್ಕೆ ನೀನಿನ್ನೂ ಬದುಕಿದ್ಯಾ. ಸುಖ ಸುಮ್ಮನೆ ನಿನ್ನ ಜೀವನಕ್ಕೆ ಅಪಾಯ ತಂದ್ಕೋಬೇಡ. ನಿನಗಿದೆ ಲಾಸ್ಟ್ ವಾರ್ನಿಂಗ್ ಆದಿತ್ಯ. ನಿನ್ನ ಟ್ಯಾಲೆಂಟಿಂದ ಬುದ್ಧಿವಂತಿಕೆಯಿಂದ ನನ್ನ ಹೆದರ್ಸಕ್ಕೆ ನೋಡು. ಖುಷಿಯಿಂದ ವೆಲ್ಕಮ್ ಮಾಡ್ತೀನಿ. ಅದನ್ನು ಬಿಟ್ಟು ಅಡ್ಡದಾರಿಲಿ ಏನಾದರೂ ಬಂದರೆ ನನ್ನ ವಿಷಯ ನಿನಗೆ ಚೆನ್ನಾಗಿ ಗೊತ್ತು. ನಿನ್ನ ಹುಟ್ಟೆ ಇಲ್ಲ ಅಂತ ಅನಿಸ್ಬಿಡ್ತೀನಿ. ಮೈಂಡ್ ಇಟ್.
ಏನ್ ನೋಡ್ತಿದ್ದೀರಾ? ಹೋಗಿ ಕೆಲಸ ನೋಡ್ಕೊಳ್ಳಿ. PA, ಕ್ಲೋಸ್ ದಿ ಡೋರ್. ಸರಿ ಸರ್. ಏಯ್ ಅಭಿ, ಲೇ ವಸು, ನನಗೆ ಹೊಡಿತೀರಾ? ನನ್ನ ಸ್ಟಾಫ್ಸ್ ಮುಂದೆ ನನ್ನನ್ನು ಇನ್ಸಲ್ಟ್ ಮಾಡ್ತೀರಾ? ಇದಕ್ಕೆ ಸೇಡ್ ತೀರಿಸ್ಕೋತೀನಿ. ಹಾರಿಕಾ ಹೋಟೆಲ್ ಬೆಳೀತಿರೋದು ನನ್ನ ಮಗು ಅಂತ ಹೇಳಿ ನಿಮ್ಮ ಫ್ಯಾಮಿಲಿ ಮರ್ಯಾದೆ ಕಳಿತೀನಿ. ನಿಮ್ಮ ಕಂಪ್ನಿ ಮಾತ್ರ ಅಲ್ಲ, ನಿಮ್ಮ ಮನೆನೂ ನೆಲ ಸಮ ಮಾಡ್ತೀನಿ. ಹೊಸ ಸಿನಿಮಾ ಚೆನ್ನಾಗಿತ್ತು ಅಲ್ವಾ? ಹೌದು ಕಣೋ, ಹೀರೋ ಡ್ಯಾನ್ಸ್ ಫೈಟ್ ಎಲ್ಲ ಚೆನ್ನಾಗಿ ಮಾಡಿದ್ದ. ಬ್ಯಾಂಕಲ್ಲಿ DD ತೆಗೆದು ಸ್ಕೂಲಿಗೆ ಹೋಗೋಣ ಅಂತಿದ್ದೆ. ಇವತ್ತು ಟೈಮ್ ಆಗೋಯ್ತು. DDನ ನಾಳೆ ಸ್ಕೂಲ್ ಕೊಡೋಣ ಬಿಡಿ. ನಿಮ್ಗೆ ಕೆಲಸ ವಹಿಸೋದ್ರಿಂದ ನಮ್ಗೆ ಒಳ್ಳೇದೇ ಆಯಿತು. ಆ ಆದಿತ್ಯನ ಹತ್ರ ಹುಷಾರಾಗಿರ್ಬೇಕು ರೀ. ನಮಗೆ ತೊಂದರೆ ಕೊಡೋದಕ್ಕೆ ಅವನು ಎಲ್ಲ ಥರದಲ್ಲೂ ಪ್ರಯತ್ನ ಮಾಡ್ತಿರ್ತಾನೆ. ಬೆಳಿಬೇಕು ಅನ್ನೋನು ಗೆಲ್ತಾನೆ ಇರ್ತೇನೆ ರೀ. ಇನ್ನೊಬ್ಬರನ್ನ ತುಳಿಬೇಕು ಅಂತ ನೋಡ್ತಿರೋನು ಯಾವಾಗಲೂ ಸೋಲ್ತಾನೇ ಇರ್ತಾನೆ. ಹೌದು ಕಣೋ, ನೀನು ಈ ಏರಿಯಾದಲ್ಲಿ ಇದಕ್ಕಿಂತ ಮುಂಚೆ ನೋಡಿಲ್ವಲ್ಲ? ನಮ್ಮದು ಈ ಊರಲ್ಲ. ನಮ್ಮ ಅಮ್ಮನ ಜೊತೆ ನಾನು ನೆನ್ನೆ ಅಷ್ಟೇ ನಮ್ಮ ಮಾವನ ಮನೆಗೆ ಬಂದಿದ್ದೀನಿ. ಏನೋ ಸ್ಕೂಲಿಗೆ ಹೋಗ್ತಿದ್ಯಾ? ಯಾವ ಸ್ಕೂಲು? ಯಾವ ಸ್ಕೂಲ್ ಆದರೂ ನನಗೆ ಒಂದೇ. ನನಗೆ ಓದ್ ಬರಲ್ಲ, ಓದಿದ್ಯಾವುದು ನೆನಪೂ ಇರಲ್ಲ. ಆದಿತ್ಯನ ಹತ್ರ ಹಾರಿಕಾ ಜಾಬ್ ಬಿಡೋ ಹಾಗೆ ಮಾಡಿ ಒಳ್ಳೆ ಕೆಲಸ ಮಾಡಿದ್ವಿ. ಇಲ್ಲಾಂದರೆ ಹಾರಿಕಾ ಸಿಕ್ಕಾಕೋತಿದ್ಲು. ಡೆಲಿವರಿ ಆಗೋವರೆಗೂ ಹಾರಿಕಾ ಮನೇಲೇ ಇರ್ತಾಳಲ್ವೇನ್ರಿ? ಇನ್ನು ಯಾವ ಪ್ರಾಬ್ಲಮ್ಮು ಇರಲ್ಲ. ಹಾರಿಕನ್ಗೆ ಆದಿತ್ಯ ಕಾಲ್ ಮಾಡ್ತಿರೋದ್ರ ಬಗ್ಗೆ ಇವ್ರಿಗೆ ಹೇಳೋದಾ ಬೇಡವಾ? ಏನು ಸೋರೆ, ಏನೋ ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ ರೀ. ಹಾಂ, ಹೌದು, ದಮಯಂತಿಗೆ ಸೀರೆ ಕೊಡ್ಸಿದ್ರಾ? 7 ಸೀರೆ ತಗೊಂಡ್ಲು. ಈಗ ಅವಳು ಖುಷಿಯಾಗಿದ್ದಾಳಾ? ಇಲ್ಲ ರೀ, ಚಿಕ್ಕ ಜಗಳ ಆಯಿತು. ನಿಮಗೇನಾದರೂ ಅಂದ್ಲಾ? ಪರವಾಗಿಲ್ಲ ಬಿಡ್ರಿ, ಚಿಕ್ಕ ಜಗಳನೇ. ಹಾಗಾದ್ರೆ ನೀನು ಸ್ಕೂಲಿಗೆ ಹೋಗಲ್ಲ ಅಂತ ಆಯ್ತು. ಸ್ಕೂಲು ಇಲ್ಲ, ಗೀಲು ಇಲ್ಲ. ನಮಗೆ ಓದ್ ತಲೆಗೆ ಹತ್ತಲ್ಲ ಅಂತ ಹೇಳಿದ್ನಲ್ಲ. ನಾವು ದಿನ ಇಲ್ಲೇ ಸಿಗನ್ವಾ? ಹೀಗೆ ಎಂಜಾಯ್ ಮಾಡೋಣ. ಎಂಜಾಯ್ ಮಾಡೋಕ್ಕೆ ಅಂತಾನೆ ನಾನು ಸಿಟಿಗೆ ಬಂದಿದ್ದು. ನನ್ನ ಲಕ್ ಚೆನ್ನಾಗಿದ್ದು ನೀವಿಬ್ರು ಸಿಕ್ಕಿದ್ರಿ. ಕಿಟ್ಟು ಚೆನ್ನಾಗಿ ಓದ್ಕೊಂಡು ಮುಂದೆ ಬಂದರೆ ಅವನ ಜೀವನ ತುಂಬ ಚೆನ್ನಾಗಿರುತ್ತೆ ಹೊಸೋರೆ. ಯಾವತ್ತೋ ಒಂದಿನ ನಮ್ಮ ಭಾವ ವಾಪಸ್ ಬರ್ತಾನೆ. ಅದನ್ನೇ ನಾನು ಅನ್ಕೋತಿದ್ದೀನಿ ರೀ. ಕಿಟ್ಟು ಚೆನ್ನಾಗಿ ಓದಿದ್ರೆ ಅದು ದಮಯಂತಿಗೆ ಅದೃಷ್ಟ. ಏನಾಯ್ತು ರೀ? ಯಾಕೆ ಕಾರ್ ನಿಲ್ಸಿದ್ರಿ? ನಿಲ್ಲಿಸ್ಲಿಲ್ಲ ರೀ, ನಿಂತೋಯ್ತು. ಒಂದ್ಸಲ ಬಾನೆಟ್ ಓಪನ್ ಮಾಡಿ ನೋಡ್ತೇನೆ. ಇವ್ರು ಯಾಕೆ ಇಲ್ಲಿದ್ದಾರೆ? ಹೇಯ್ ನಡೀರು. ಮೆಕ್ಯಾನಿಕ್ನ ಕರ್ಸಣ್ವಾ? ಬೇಡ ರೀ, 1 ಮಿನಿಟಲ್ಲಿ ಸ್ಟಾರ್ಟ್ ಆಗುತ್ತೆ. ಏನಾಯ್ತು? ಮಾತಾಡ್ಬೇಡ. ಯಾರೋದು? ನಮ್ಮ ಮಾವ ಅತ್ತೆ.